ರಾಜ್ಯ ಸರ್ಕಾರ ಅಂತಾರಾಷ್ಟ್ರೀಯ ವಿಜ್ಞಾನ ಕೇಂದ್ರವೊಂದನ್ನ ತೆರೆದಿದೆ. ಆ ಕೇಂದ್ರ ಜನರ ಗಮನ ಸೆಳೀತಾ ಇದೆ. ಅಷ್ಟಕ್ಕೂ ಅದು ಎಲ್ಲಿ ಅಂತೀರಾ? ಅಲ್ಲಿರುವಂತಹ ವಿಶಿಷ್ಟತೆ ಏನು ಅಂತೀರಾ? ತೋರಿಸ್ತೀವಿ ನೋಡಿ. ಗ್ರಾಮವೊಂದರ ಬಳಿ ಅಂತಾರಾಷ್ಟ್ರೀಯ ವಿಜ್ಞಾನ ಕೇಂದ್ರ ಸ್ಥಾಪಿಸಿ ಅದರಲ್ಲಿ ಮ್ಯಾಥಮೆಟಿಕ್ಸ್ ಪಾರ್ಕ್, ಫನ್ ಸೈನ್ಸ್ ಸ್ಪೇಸ್ ಗ್ಯಾಲರಿ, ಮಾನವ ವಿಕಾಸ ಗ್ಯಾಲರಿ, ಕಿರು ತಾರಾಲಯ, ಸೌಂಡ್ ಪಾರ್ಕ್, ಇನ್ನೋವೇಷನ್ ಹಬ್, ಜಂತರ್ ಮಂತರ್ ಸೇರಿದಂತೆ ವಿವಿಧ ವಿಜ್ಞಾನದ ಪ್ರಯೋಗಗಳ ಮಾದರಿಯನ್ನ ಸರಳ ರೀತಿಯಲ್ಲಿ ಅಳವಡಿಸಲಾಗಿದೆ. ಹೌದು, ಇದು ತುಮಕೂರಿಗೆ ಕೂಗಳತೆಯಲ್ಲಿರುವ ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ಹೊಸಕೋಟೆ ಎಂಬ ಕುಗ್ರಾಮದ ಬಳಿ ಸರ್ಕಾರವು ಶಿಕ್ಷಣ ತಜ್ಞ, ವೈಜ್ಞಾನಿಕ ಮನೋಭಾವದ ಡಾಕ್ಟರ್ ಎಚ್ ನರಸಿಂಹಯ್ಯ ಹೆಸರಿನಲ್ಲಿ ಡಾಕ್ಟರ್ ಎಚ್ಎನ್ ವಿಜ್ಞಾನ ಕೇಂದ್ರವೊಂದನ್ನು ಆರಂಭಿಸಿದ್ದು ಜನರ ಗಮನ ಸೆಳೀತಾ ಇದೆ. ವಿಜ್ಞಾನ ಪ್ರಯೋಗಗಳ ಮಾದರಿಯನ್ನ ಸರಳ ರೀತಿಯಲ್ಲಿ ಅಳವಡಿಸಲಾಗಿದೆ. ಕ್ಲಾಸ್ ರೂಮ್ಗಳಲ್ಲಿ, ಲ್ಯಾಬೊರೇಟರಿಗಳಲ್ಲಿ ವಿಜ್ಞಾನ ಗಣಿತದ ಬಗ್ಗೆ ಕೇಳಿ ತಿಳಿಯುವುದರ ಬದಲು ಪರಿಚಯಿಸುವುದು, ಅನುಭವಿಸುವ ಹಾಗೂ ಮಕ್ಕಳಲ್ಲಿ ಚಿಂತನೆ ಉದ್ಭವ ಆಗುವ ರೀತಿಯಲ್ಲಿ ಕಲಿಯುವ ಉದ್ದೇಶದಿಂದ ನಿರ್ಮಿಸಲಾಗಿದೆ. ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರವನ್ನ ಅಂತಾರಾಷ್ಟ್ರೀಯ ವಿಜ್ಞಾನ ಕೇಂದ್ರವನ್ನಾಗಿ ಸರ್ಕಾರ ಮೇಲ್ದರ್ಜೆಗೇರಿಸಿದ್ದು ವಿವಿಧ ಗ್ಯಾಲರಿಗಳ ಶಂಕುಸ್ಥಾಪನೆ, ಉದ್ಘಾಟನೆ ಮಾಡಲಾಗುತ್ತಿದೆ. ಯುವ ಪೀಳಿಗೆಯಲ್ಲಿ ವೈಜ್ಞಾನಿಕ ಮನೋಧರ್ಮ ಬೆಳೆಯಲು ವಿಜ್ಞಾನ ಕೇಂದ್ರ ಸಹಕಾರಿಯಾಗಿದೆ. ಒಟ್ನಲ್ಲಿ ನಗರ ಹಾಗೂ ರಾಜಧಾನಿಗಳಿಗೆ ಸೀಮಿತವಾಗಿದ್ದ ಅಂತಾರಾಷ್ಟ್ರೀಯ ವಿಜ್ಞಾನ ಕೇಂದ್ರ ಕುಗ್ರಾಮದ ಬಳಿ ನಿರ್ಮಿಸಿ ಈ ಮೂಲಕ ಹ್ಯೂಮನ್ ಇವ್ಯಾಲ್ಯುಯೇಷನ್, ಆಸ್ಟ್ರೋನಮಿ, ಮ್ಯಾಥಮೆಟಿಕ್ಸ್ ಹಾಗೂ ಅಕೌಸ್ಟಿಕ್ಸ್ ಬಗ್ಗೆ ಯುವ ಪೀಳಿಗೆಗೆ ತಿಳಿಸುವ ಪ್ರಯತ್ನ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮಾಜಿ ಸಚಿವ ಶಿವಶಂಕರ್ ರೆಡ್ಡಿಯವರು ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರಾಧಿಕಾರ ರಚನೆ ಮಾಡಲು ಮುತುವರ್ಜಿ ವಹಿಸಿ ಪ್ರಾಧಿಕಾರದ ರೂಪುರೇಷೆ ಸಿದ್ಧಪಡಿಸಿ ಸರ್ಕಾರದ ಆಯವ್ಯಯದಲ್ಲಿ ಮಂಡನೆಯಾಗಿ ಒಪ್ಪಿಗೆ ಪಡೆಯುವಂತೆ ಮಾಡುವಲ್ಲಿ ಪರಿಶ್ರಮ ಪಟ್ಟಿದ್ದಾರೆ. ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಎಚ್ಎನ್ ಶಿವಶಂಕರ್ ರೆಡ್ಡಿಯವರು ಮಾತನಾಡಿ, ವಿಚಾರವಾದಿ, ಶಿಕ್ಷಣ ತಜ್ಞ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಡಾಕ್ಟರ್ ಎಚ್ಎನ್ ಸೈನ್ಸ್ ಪಾರ್ಕ್ ಮಾಡಿ ವಿಜ್ಞಾನ, ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಪ್ರಾಧಿಕಾರ ಎಂದು ನಾಮಕರಣ ಮಾಡಿದೆ. ಈ ಪ್ರಾಧಿಕಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಡಿಯಲ್ಲಿ ಬರಲಿದೆ. ಸ್ವಾತಂತ್ರ್ಯ ಯೋಧರ ಸ್ಮಾರಕದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸವನ್ನ ಮುಂದಿನ ಪೀಳಿಗೆಗೆ ತಿಳಿಸಿಕೊಡುವ ಜವಾಬ್ದಾರಿಯಾಗಲಿದೆ ಎಂದಿದ್ದಾರೆ. ಡಾಕ್ಟರ್ ಎಚ್ ನರಸಿಂಹಯ್ಯನವರು ಹೊಸೂರಿನವರು, ನಮ್ಮ ತಾಲೂಕವರು. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ ತಾಲೂಕು ಮಟ್ಟ ಇರ್ಬೋದು ಅಥವಾ ನಮ್ಮ ಜಿಲ್ಲೆ ಅಥವಾ ಬೆಂಗಳೂರು ಅಥವಾ ರಾಜ್ಯ ಮಟ್ಟದಲ್ಲಿ ಅನೇಕ ವಿದ್ಯಾಸಂಸ್ಥೆಗಳನ್ನು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಮುಖಾಂತರ ಹಳ್ಳಿಯ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಬಡವ ಮಕ್ಕಳಿಗೆ ಅಂಥೇಳಿ ಶಾಲೆಗಳನ್ನು, ಕಾಲೇಜುಗಳನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತು ಅವರು ಭಾಳ ಸರಳ ವ್ಯಕ್ತಿ, ಗಾಂಧಿವಾದಿ ಮತ್ತು ಭಾಳ ನಿಸ್ಪೃಹೆಯಿಂದ ಯಾವುದಾದ್ರೂ ಕೆಲಸ ಮಾಡಿದ್ರೆ ಅದನ್ನು ಸಂಪೂರ್ಣವಾಗಿ ಪೂರೈಸ್ತಕ್ಕಂಥ ಮತ್ತು ಸಮಾಜಮುಖಿಯಾಗಿ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ವಿಜ್ಞಾನ ಮತ್ತು ವೈಚಾರಿಕತೆ
ಇದ್ರ ನಿಲುವನ್ನು ಹೊಂದಿದ್ದಂಥವರು ಮತ್ತು ನ್ಯಾಷನಲ್ ಎಜುಕೇಷನ್ ಸೊಸೈಟಿಯಲ್ಲಿ ಅವರು ಹೆಡ್ ಮಾಸ್ಟ್ರಿಂದ ಪ್ರಿನ್ಸಿಪಾಲಿಂದ ಮತ್ತು ಮೈಸೂರು ಬೆಂಗಳೂರು ಯೂನಿವರ್ಸಿಟಿ ಅಂತೇನು ಬೇರೆ ಆಯಿತು ಮೈಸೂರಿಂದ, ಅದರ ವೈಸ್ ಚಾನ್ಸಲರ್ ಆಗಿ ಮತ್ತು ಅವರ ಸೇವೆಯನ್ನು ಗುರುತಿಸಿ ಅಂದಿನ ಸರ್ಕಾರ ವಿಧಾನ ಪರಿಷತ್ ಸದಸ್ಯರನ್ನು ಮಾಡಿದಂಥ ಒಂದು ಇತಿಹಾಸ ಕೂಡ ಇದೆ. ವಿಧಾನ ಪರಿಷತ್ತಲ್ಲಿ ಕೂಡ ಅನೇಕ ಚರ್ಚೆಗಳಲ್ಲಿ ಭಾಗವಹಿಸಿ ಶಿಕ್ಷಣದ ಬಗ್ಗೆ ಅಪಾರವಾದಂಥ ಸಲಹೆಗಳನ್ನು ಸೂಚನೆಗಳನ್ನು ಸರ್ಕಾರಕ್ಕೆ ಆಗಿಂದಾಗೆ ಕೊಡ್ತಾ ಬಂದಿದ್ದರು. ಮತ್ತು ಅವ್ರ ನೆನಪಲ್ಲಿ ಒಂದು ಏನಾದರೂ ಕೂಡ ಮಾಡಬೇಕು ಅಂಥೇಳಿ ನಾವು ಹಿಂದೆ 2013ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಸೊ 2014ರ ಬಡ್ಜೆಟಲ್ಲಿ ನಮಗೆ ಉಪ ಪ್ರಾದೇಶಿಕ ಕೇಂದ್ರ ಅಂಥೇಳಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 5 ಕೋಟಿ ಬಡ್ಜೆಟನ್ನು ಮಂಜೂರು ಮಾಡಿಕೊಟ್ಟು, ಅದರ ಹಿನ್ನೆಲೆಯಲ್ಲಿ ನಾವಿಲ್ಲಿ ಸಣ್ಣದಾಗಿ ಒಂದು 5 ಎಕರೆಯಲ್ಲಿ ಮಾಡಿದ್ವಿ. ಆಮೇಲೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅಂತೇಳಿ ಯೋಚನೆ ಮಾಡಿ ಅನೇಕ ಕೆಲವೆಲ್ಲ ತಜ್ಞರು ವಿಜ್ಞಾನಿಗಳು ಸನ್ಮಾನ್ಯ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇದನ್ನು ಅಂತಾರಾಷ್ಟ್ರೀಯ ವಿಜ್ಞಾನ ಕೇಂದ್ರ ಅಂತೇಳಿ ಡಿಕ್ಲೇರ್ ಮಾಡಿಸಿ ಇದಕ್ಕೆ ಇಲ್ಲಿ ಒಂದು 150 ಎಕರೆ ಜಮೀನು ಒಟ್ಟು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಅದಾದಮೇಲೆ ಮತ್ತೆ ಬಂದಂಥ ಸರ್ಕಾರದಲ್ಲಿ 10 ಕೋಟಿ ಬಡ್ಜೆಟ್ ಕೂಡ ಕೊಟ್ಟರು. ಅದನ್ನು ಬಳಸ್ಕೊಂಡು ಈಗ ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಇಲ್ಲಿ ಮಾಡಿದ್ದೀವಿ, ಇನ್ನೂ ಮಾಡೋದಿದೆ. ಜೊತೆಗೆ 150 ಎಕರೆ ಪ್ರದೇಶ ಕೂಡ ಇವತ್ತು ಕಾಂಪೌಂಡ್ ಹಾಕಿಸಿ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲನೂ ಕಾಂಪೌಂಡ್ ಹಾಕ್ಸಿದ್ವಿ. ಇನ್ನು ಬೇರೆ ಬೇರೆ ರೀತಿ ಮಕ್ಕಳಿಗೆ ವಿಜ್ಞಾನ ಅರ್ಥ ಆಗುವಂಥ ರೀತಿಯಲ್ಲಿ ಕಲಿಯುವಂಥ ರೀತಿಯಲ್ಲಿ ಮಾಡೋವಂಥ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಮತ್ತು ಇದನ್ನು ಇನ್ನೂ ಕೂಡ ಉತ್ತಮ ಮಟ್ಟದಲ್ಲಿ ಅಭಿವೃದ್ಧಿಪಡಿಸೋದಕ್ಕೆ ಒಂದು ಅಥಾರಿಟಿಯನ್ನು ಮಾಡಬೇಕು ಅಂಥೇಳಿ ಡಾಕ್ಟರ್ HN ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ. ಶೈಕ್ಷಣಿಕವಾಗಿ ಒಂದು ಟೂರಿಸಮ್ ಪಾಯಿಂಟ್ ಆಫ್ ವ್ಯೂವಿಂದ ಹಿಡಿದು ಇಲ್ಲಿ ಇನ್ನೂ ಅಭಿವೃದ್ಧಿಪಡಿಸೋದಕ್ಕೆ ಇದನ್ನು ರಚನೆ ಮಾಡಿದೆ ಸರ್ಕಾರ. ಅದನ್ನು ಮೊದಲನೇ ಅಧ್ಯಕ್ಷರಾಗಿ ನನ್ನನ್ನು ಮಾಡಿದೆ. ನಾನು ಸರ್ಕಾರಕ್ಕೆ ಅಭಿನಂದನೆ ಸ್ವೀಕರಿಸ್ತೇನೆ. ಆ ಒಂದು ಸ್ಥಾನದಲ್ಲಿ ಇವತ್ತು ಇನ್ನೂ ಅನೇಕ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಬರೀ ಚುನಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಅಂದರೆ ಎಲ್ಲ ಕ್ಷೇತ್ರದಲ್ಲೂ ನಾವು ನಮ್ಮ ತಾಲೂಕಲ್ಲಿ ಅಭಿವೃದ್ಧಿಪಡಿಸಬೇಕು. ಶೈಕ್ಷಣಿಕ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಬೇಕು. ಮತ್ತು ಕಾರ್ಖಾನೆಗಳು, ಇಂಡಸ್ಟ್ರಿಯಲ್ ಏರಿಯಾ ಮಾಡಿಸಿದ್ದೇನೆ ನಾನು. ಸೊ ಹಾಗಾಗಿ ಸರ್ವತೋಮುಖ ಅಭಿವೃದ್ಧಿ ಪಡಿಸಬೇಕು ಅಂಥೇಳಿ ಮತ್ತು ಹೆಚ್ಚಿನ ಹಿನ್ನೆಲೆ ವಿಜ್ಞಾನಕ್ಕೆ ಹೆಚ್ಚು ಅವರನ್ನು ಪ್ರೋತ್ಸಾಹ ಕೊಟ್ಟಿದ್ದರಿಂದ ಅವ್ರ ನೆನಪಲ್ಲಿ ಶಾಶ್ವತವಾದಂಥ ಒಂದು ಈ ಯೋಜನೆಯನ್ನು ಮಾಡಬೇಕು ಅಂತೇಳಿ ನಾವು ಕೈಗೊಂಡ್ವಿ. ಅದು ನಾನೇ ಮಾಡ್ತೀನಿ ಅಂತ ಹೇಳಲ್ಲ, ಒಟ್ಟಾರೆ 150 ಎಕರೆ ಜಮೀನು ರಿಸರ್ವ್ ಮಾಡಿಟ್ಟಿದ್ದೀವಿ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಬರುವಂಥ ದಿವಸದ 3 ವರ್ಷ ಅವಧಿಯಲ್ಲಿ ನನ್ನ ಕೈಯಲ್ಲಿ ಏನಾಗುತ್ತೋ ನಾನು ಮಾಡ್ತೀನಿ. ಇದಕ್ಕೆ CSR ಆ್ಯಕ್ಟಿವಿಟೀಸು, ಸೆಂಟ್ರಲ್ ಫಂಡಿಂಗು, ಸ್ಟೇಟ್ ಬಡ್ಜೆಟನ್ನು ಕೂಡ ಕೇಳಿದ್ದೀವಿ. ಸೊ ಸ್ಟೇಟ್ ಬಡ್ಜೆಟಲ್ಲಿ ಕೂಡ ಬಹುಶಃ ನಮಗೇನು 1-2 ತಿಂಗಳಲ್ಲಿ ಬಡ್ಜೆಟ್ ಮಾಡ್ತೀವಿ. ಇದೊಂದೇ ಅಲ್ಲದೆ ವಿಧಾನಸೌಧದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಇದೆ, ಅದು ಇದರ ವ್ಯಾಪ್ತಿಗೆ ಬರುತ್ತೆ. ಗೌರಿಬಿದನೂರಲ್ಲಿ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಇದೆ, ಅದು ಇದಕ್ಕೆ ಬರುತ್ತೆ. ಅವ್ರ ಸಮಾಧಿ ಇದೆ ಇಲ್ಲಿ, ಅದು ಕೂಡ ಇದರ ವ್ಯಾಪ್ತಿಗೆ ಬರುತ್ತೆ. ಮತ್ತು ಗೌರಿಬಿದನೂರಲ್ಲಿ HN ಅವರ ಕಲಾಮಂದಿರ ಇದೆ, ಅದು ಕೂಡ ಬರುತ್ತೆ. ಒಟ್ಟಾರೆ ಈ ಎಲ್ಲ ಸಮಸ್ಯೆಗಳ ಸಮಗ್ರವಾದಂಥ ಅಭಿವೃದ್ಧಿ ನಿರ್ವಹಣೆ ಮಾಡುವಂಥದ್ದು ಈ ಅಥಾರಿಟಿ ಕೆಳಗಡೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಸೊ ಹಂತ ಹಂತವಾಗಿ ನಾವು ಎಷ್ಟು ಸಾಧ್ಯ ಇದೆ ಅಷ್ಟು ಮಾಡುವಂಥ ಪ್ರಯತ್ನ ಮಾಡ್ತೀವಿ.